ಮಾಡಿದ ತಕ್ಷಣ ನಾವು she will log in here. ಸೇಮ್ ಯೂಸರ್ ನೇಮ್ ಪಾಸ್ವರ್ಡ್ ಇದೇ ಹೆಸರಿನಲ್ಲಿ ಮತ್ತೊಂದು ರಿಜಿಸ್ಟರ್ ಮಾಡೋಂಗಿಲ್ಲ, ಒಂದ್ಸತಿ ಮಾತ್ರ ರಿಜಿಸ್ಟರ್ ಮಾಡ್ತೀವಿ. ಸೊ ನಿಮಗೆ ಅಂತ ಬಂದ ತಕ್ಷಣ ಹಿಯರ್ ವಿಲ್ ಹ್ಯಾವ್ ದ ಪೆನ್ಷನ್ ಫಾರ್ಮ್. ನಿಮಗೆ ಒಂದು ಪೆನ್ಷನ್ ರಿಕ್ವೆಸ್ಟ್ ಕಳಿಸೋದು ಈ ಫಾರ್ಮ್ ಎಲ್ಲ ಡೀಟೇಲ್ಸ್ ಎಂಟ್ರಿ ಮಾಡಿ ಮಾಡ್ತೀವಿ. ನೆಕ್ಸ್ಟ್ ಯು ಹ್ಯಾವ್ ಸ್ಯಾಲ್ರಿ ಡೀಟೇಲ್ಸ್. ನಿಮ್ಗೆ ಏನಾದ್ರು ಸ್ಯಾಲ್ರಿ ಆ್ಯಡ್ ಮಾಡಿದ್ರು ಅಂತಂದ್ರೆ ಇದ್ರೊಳಗೆ ಡಿಸ್ಪ್ಲೇ ಆಗ್ತದೆ ಸ್ಯಾಲ್ರಿ ಏನಾದ್ರು ಆ್ಯಡ್ ಮಾಡಿದ್ರು. ನೆಕ್ಸ್ಟ್ ಕಮ್ಸ್ ದ ಚೇಂಜ್ ಪಾಸ್ವರ್ಡ್. ಯು ಕ್ಯಾನ್ ಚೇಂಜ್ ದ ಪಾಸ್ವರ್ಡ್. ಒಂದು ಹೋಮ್ನಾಗ ಇಫ್ ಯು ವಾಂಟ್ ಟು ವ್ಯೂ ಯುವರ್ ಪ್ರೊಫೈಲ್ ಕ್ಲಿಕ್ ಮಾಡಿರಿ, ನಿಮ್ದೆಲ್ಲ ಪ್ರೊಫೈಲ್ ತೋರಿಸ್ತದೆ. ಇಫ್ ಯು ವಾಂಟ್ ಟು ಅಪ್ಡೇಟ್ ಯುವರ್ ಡೀಟೇಲ್ಸ್ ಯು ಕ್ಯಾನ್ ಚೇಂಜ್ ದ ಡೀಟೇಲ್ಸ್. ಕಾಂಟ್ಯಾಕ್ಟ್ ನಂಬರ್ ನಾವೇನು ಚೇಂಜಸ್ ಮಾಡೋಕ್ಕಾಗಿತ್ತಂದ್ರೆ ನಾವೆಲ್ಲ ಎಂಟರ್ ಮಾಡಿ ಅಪ್ಡೇಟ್ ಅಂತ ಕೊಡ್ತೀವಿ. ಸೊ ಡೀಟೇಲ್ಸ್ಗೂ ಚೇಂಜ್ ಆಗುತ್ತೆ. ದ ಮೇನ್ ಒನ್ ಇದು ಪೆನ್ಷನ್ ಫಾರ್ಮ್ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಸೊ ಇಲ್ಲಿ ವಿ ಹ್ಯಾವ್ ಟು ಗಿವ್ ದ ಕಂಪ್ಲೀಟ್ ಇನ್ಫಾರ್ಮೇಷನ್. ನಿಮ್ದು ಅಕೌಂಟ್ ಹೋಲ್ಡರ್ ನೇಮ್, ಅಲ್ಲಿ ಅಕೌಂಟಿಗೆ ಏನು ಕೊಟ್ಟಿರ್ತೀರ ಅದು. ನೆಕ್ಸ್ಟ್ ಯಾವ ಬ್ಯಾಂಕ್ನಾಗ ನಿಮ್ದು ಅಕೌಂಟ್ ಅದ, ಅಕೌಂಟ್ ಟೈಪ್ ಯಾವ್ದು ಅಕೌಂಟಿಗೆ ಜಮಾ ಮಾಡ್ತೀವಿ, ಸೇವಿಂಗ್ಸ್ ಅಕೌಂಟ್. ಬ್ಯಾಂಕಿನ ಒಂದು IFSC ಕೋಡ್ ಅಂತ ಇರ್ತದೆ, ಕಾಂಬಿನೇಷನ್ ಆಫ್ ಕ್ಯಾರೆಕ್ಟರ್ಸ್ ಅಂಡ್ ನಂಬರ್ಸ್. ನೆಕ್ಸ್ಟ್ ಅಕೌಂಟ್ ನಂಬರ್ ಏನಿದೆ ಅಕೌಂಟ್ ನಂಬರ್ ಮೆನ್ಷನ್ ಮಾಡ್ತೀವಿ ಆ್ಯಂಡ್ ನಿಮ್ಮದು ಇಮೇಲ್ ಐ ಡಿ. ಸೊ ಸಬ್ಮಿಟ್ ಮಾಡಿದ ತಕ್ಷಣ ನಿಮ್ದು ರಿಕ್ವೆಸ್ಟ್ ಏನಂತಂದ್ರೆ ಇಟ್ ವಿಲ್ ಬಿ ಸೆಂಟ್ ಟು ದ ಅಡ್ಮಿನಿಸ್ಟ್ರೇಟರ್. ಸೊ ಅಡ್ಮಿನಿಸ್ಟ್ರೇಟರ್ ಕ್ಯಾನ್ ವ್ಯೂ ದೀಸ್ ಇನ್ಫಾರ್ಮೇಷನ್ ಆ್ಯಂಡ್ ಹಿ ಕ್ಯಾನ್ ಅಪ್ಡೇಟ್, ಅಂದ್ರೆ ಅಪ್ರೂವ್ ಮಾಡೋದು ರಿಜೆಕ್ಟ್ ಮಾಡೋದು. ಮತ್ತು ಅಡ್ಮಿನಿಸ್ಟ್ರೇಟರ್ ಅಂದ್ರೆ ಅವ ನಿಮ್ಗೆ ನೀವೇನು ಇದು ಕಳಿಸಿರ್ತೇವೆ ಇನ್ಫಾರ್ಮೇಷನ್ ಕ್ಯಾನ್ ಬಿ ಯೂಸ್ ಬೈ ದ ಅಡ್ಮಿನಿಸ್ಟ್ರೇಟರ್. ಸೊ ನಿಮ್ಮ ಡೇಟಾ ಬಂದಿದೆ. So currently in status is pending. So administrator ಏನು ಮಾಡ್ತಾರೆ, if they say okay fine in pension approve ಅಂತಂದ್ರೆ edit ಅಂತ click ಮಾಡಿ they will update the status. ಸ್ಟೇಟಸ್ ಅಪ್ಡೇಟ್ ಆಯಿತು. ಅಪ್ರೂವ್ಡ್ ಪೆನ್ಷನ್ ಯಾರ್ದನ ಇತ್ತಂದ್ರೆ ಅವ್ರಿಗೆ ಕ್ಲಿಕ್ ಮಾಡಿದ ತಕ್ಷಣ ಅವ್ರು ಏನು ಮಾಡ್ತಾರೆ, ಅಪ್ರೂವ್ ಅಂತ ಕೊಟ್ಟರಿಂದ ಇಲ್ಲಿ ಪೆಂಡಿಂಗ್ ಹೋಗಿ ಅಪ್ರೂವ್ ಅಂತ ಬರ್ತದೆ. ಇಲ್ಲಿ ಇರೋ ಲಿಸ್ಟ್ ಏನಂತಂದ್ರೆ ಇಟ್ ಬಿ ಶೋಡ್ ಇಂದ ಅಪ್ರೂವ್. ನಾವು ಚೇಂಜ್ ಮಾಡ್ತೀನಿ, ಏನು ಮಾಡ್ತೀನಿ ಡೈರೆಕ್ಟ್ ನಮಗೆ ಟೈಪ್ ಮಾಡೋಬೇಕು. ಜಸ್ಟ್ ಇಲ್ಲಿ ಅಪ್ರೂವ್ ಅಂತ ಕ್ಲಿಕ್ ಮಾಡಿದ್ರೆ ಅದು ಆಟೋಮೆಟಿಕ್ ಅಪ್ರೂವ್ ಆಗ್ತದೆ. ಟೈಪ್ ಮಾಡಲಾಗ್ತದೆ ಆ ಟೈಪ್ ನಾನು ಚೇಂಜ್ ಮಾಡ್ತೀನಿ. ಸೊ ಇಲ್ಲಿ ನಿಮ್ಗೆ ಅಪ್ರೂವ್ ಆಗಲ್ಲ ಅಂತ ಅಪ್ರೂವ್. ನೆಕ್ಸ್ಟ್ ದೇ ವಿಲ್ ಅಪ್ಡೇಟ್ ದ ಇನ್ಫಾರ್ಮೇಷನ್ ಅಪ್ಲೋಡ್ ಸ್ಯಾಲ್ರಿ. ಅಪ್ಲೋಡ್ ಸ್ಯಾಲ್ರಿ ಒಳಗೆ ನಿಮ್ದು ಎಂಪ್ಲಾಯ್ ಐ ಡಿ ಇರ್ತದೆ. It will give all the details of the employee. Branches, agriculture, basic salary and 14,000 plus net salary or only state benefits of the government. All the benefits but upload to the. So once it will in the upload it will be added in the if they want to make any changes select and they can delete the record, they can update the records, other changes ಮಾಡ್ತಾರೆ.
ಇಲ್ಲಿ ಅಪ್ಡೇಟ್ ಆಗಿದ್ದು ನಿಮಗೆ ಲಾಗಿನ್ ಆದಾಗ ನಿಮಗೆ ಅಲ್ಲಿ ತೋರಿಸ್ತಾರೆ. ಸೊ ನಿಮ್ಮ ಸ್ಯಾಲ್ರಿ ಆಗಿದೆ ಅಂತ ಹೆಂಗೆ ಗೊತ್ತು? ಏನು ಹೇಳ್ತೀರಿ? ಲಾಗಿನ್ ಆಗ್ತೀರಾ, ಸ್ಯಾಲ್ರಿ ಎಂಪ್ಲಾಯ್ಸ್ ಕಿರಣ ಮತ್ತು ಕಿರಣದ ಐ ಡಿ ಹಾಕಿ ನಿಮ್ಮ ಐ ಡಿ ನಿಮ್ಗೆ ಕರೆಕ್ಟ್ ಇತ್ತು ಅಂತಂದ್ರೆ ಸ್ಯಾಲ್ರಿ ನೀವು ಅಕೌಂಟಿಗೆ ಫಸ್ಟ್ ಅಡ್ಮಿನಿಸ್ಟ್ರೇಟರ್ ಲಾಗಿನ್ ಆಗಿ ಎಂಪ್ಲಾಯೀಸ್ ರಿಜಿಸ್ಟರ್ ಮಾಡ್ತಾನೆ. ಎಂಪ್ಲಾಯಿ ಲಾಗಿನ್ ಆಗ್ತಾರೆ, ದೇ ವಿಲ್ ರಿಕ್ವೆಸ್ಟ್ ಫಾರ್ ಪೆನ್ಷನ್ ಲೋನ್. ಅಡ್ಮಿನಿಸ್ಟ್ರೇಟರ್ ಅಪ್ರೂವ್ ಮಾಡ್ತಾನೆ ಆ್ಯಂಡ್ ಯು ವಿಲ್ ಪುಟ್ ದ ಅಕೌಂಟಿಂಗ್ ಸ್ಯಾಲ್ರಿ ಇನ್ ಯುವರ್ ಅಕೌಂಟ್. ನೀವು ಲಾಗಿನ್ ಆಗ್ತೀರಿ, ಅಲ್ಲ ನಿಮ್ಮದು ಸ್ಯಾಲ್ರಿ ಆಗಿದೆ ಇಲ್ಲ ಚೆಕ್ ಮಾಡಿ ನೀವು ಲಾಗಿನ್ ಮಾಡ್ಕೊತೀರಿ. ಅಡ್ಮಿನ್ ಲಾಗಿನ್ ಆಗಿ ರಿಜಿಸ್ಟರ್ ಯೂಸರ್ ಅದ್ರ ಫಸ್ಟ್ ನಿಮ್ಗೆ ಜಾಬ್ ಸೆಂಟರ್ ಅಂತ. ಸೊ ಅವ್ರು ನೀವು ರಿಜಿಸ್ಟರ್ ಮಾಡಿದ್ರೆ ಯೂಸರ್ ಆ್ಯಂಡ್ ಪಾಸ್ವರ್ಡ್ ಕೊಟ್ಟಿರ್ತಾರೆ. ನೀವು ಒಂದಿಷ್ಟು ಬರೀ ಸ್ಯಾಲ್ರಿ ಹಾಕ್ಕೊಂಡು ಹೋಗ್ತಿರ್ತಾರೆ ನೀವು, ಅದು ನಿಮ್ಮ ಸ್ಯಾಲ್ರಿ. ಆಫ್ಟರ್ ನಿಮ್ಮ ರಿಟೈರ್ಮೆಂಟ್ ಟೈಮ್ ಬಂದಾಗ ನೀವೇನು ಮಾಡ್ತೀರಿ? ಇವನ್ ಲಾಗೌಟ್, ಯೂಸರ್ ಲಾಗಿನ್, ನೀವು ಲಾಗಿನ್ ಆಗ್ತೀರಿ. ಲಾಗಿನ್ ಆಗಿ ಅಪ್ಲೈ ಫಾರ್ ಪೆನ್ಷನ್, ಆ ಪೆನ್ಷನ್ ಫಾರ್ಮ್ ಫಿಲ್ ಮಾಡ್ತಾರೆ. ಫಿಲ್ ಮಾಡಿದಾಗ ಲಾಗೌಟ್, ನಿಮ್ಮ ಯೂಸರ್ ಪಾಸ್ವರ್ಡ್ ರಿಜಿಸ್ಟರ್ ಮಾಡಿದಾಗ ನವನೀತ ಕೊಟ್ಟಿದ್ದೆ, ಸೊ ಅದು ಕೊಟ್ಟು ಲಾಗಿನ್ ಆಗ್ತೀನಿ. ಲಾಗಿನ್ ಆಗಿ ನಾ ಪೆನ್ಷನ್ಸ್ ಅಪ್ಲೈ ಮಾಡ್ತೀನಿ. ನೆಕ್ಸ್ಟ್ ಲಾಗೌಟ್, ಅಡ್ಮಿನಿಸ್ಟ್ರೇಟರ್ ಲಾಗಿನ್ ಆಗ್ತಾನೆ ಆ್ಯಂಡ್ ಯು ವಿಲ್ ಅಪ್ರೂವ್ ಪೆನ್ಷನ್. ಅದಾದ್ಮೇಲೆ ಅಪ್ಲೋಡ್ ಸ್ಯಾಲ್ರಿ, ಸ್ಯಾಲ್ರಿ ಆ್ಯಡ್ ಮಾಡ್ತಾರೆ, ಲಾಗೌಟ್ ಆಗ್ತದೆ. ನಿಮ್ಗೆ ಸ್ಯಾಲ್ರಿ ಬಂದದೇ ಇಲ್ಲ, ಯೂಸರ್ ಲಾಗಿನ್ ಆಗಿ ಯು ವಿಲ್ ವ್ಯೂ ಸ್ಯಾಲ್ರಿ. ಅವಾಗ ನಿಮ್ಗೆ ಸ್ಯಾಲ್ರಿ ಆಗ್ತದೆ. ತಗೊಂಡು ಪ್ರಾಜೆಕ್ಟ್ ನೀವು ಇನ್ನೊಂದು ನಿಮ್ದು ಯಾರು